fam, hi, so welcome back to another video, guys. ಇವತ್ತಿನ ಬ್ಲಾಗಲ್ಲಿ ನೀವು ನೋಡಿದ್ದಾದರೆ ನನ್ನ ಬಗ್ಗೆ ಇಂಟ್ರಡ್ಯೂಸ್ ಮಾಡಬೇಕು ಅಂತ ವಿಡಿಯೋ ಬಿಡ್ತಾಯಿದ್ದೀನಿ. ಗೈಸ್, ನಾನು ಇಂಟ್ರಡಕ್ಷನ್ ಕೊಟ್ಟಿದ್ದೀನಲ್ಲ, ಅದು ಯಾವುದು ಅಂತ ಗೆಸ್ ಮಾಡಿ, ಹಾಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಅಂತ ಹೇಳುತ್ತಾ, ಅಂದರೆ ನಾನು ಅವರು ಇನ್ಸ್ಪಿರೇಷನಿಂದ ನಾನು ಹೇಳ್ತಾ ಇರೋದು. ಗೈಸ್, ಏನೂ ಇಲ್ಲ, ನನ್ನ ಬಗ್ಗೆ ನಾನು ಇಂಟ್ರಡ್ಯೂಸ್ ಮಾಡ್ತೀನಿ. ನನ್ನ ಬಗ್ಗೆ ಏನೂ ಇಲ್ಲ, ನನ್ನ ಊರು ಬಂದು ಗೊಂಡಗಟ್ಟಪುರ ಇದು. ಆಮೇಲೆ ಗೈಸ್, ನನ್ನ ಡ್ರೀಮ್ ಬೈಕ್ ಬಂದು ಕವಾಸಕಿ Z900. ಹಾಗೆ ನನಗೆ ಜನರ ಪ್ರೀತಿ ಬೇಕು, ಹಾಗೆ ನನ್ನ ಸಬ್ಸ್ಕ್ರೈಬರ್ಸ್ ಬಂದು ನನ್ನ ಫ್ಯಾಮಿಲಿ ಮೆಂಬರ್ಸ್ ಥರ. ಓಕೆನಾ ಗೈಸ್? ನೆಕ್ಸ್ಟು ಇನ್ನೇನು, ಜಾಸ್ತಿ ದಿನ ಆಯಿತು ಅಂದ್ಕೊತೀನಿ, ಜಾಸ್ತಿ ದಿನ ಆಯಿತು ವಿಡಿಯೋ ಬಿಟ್ಟು. ಸೊ ಇವತ್ತು ಟೈಮ್ ಸಿಕ್ಕಿತ್ತು, ಅದಕ್ಕೆ ವಿಡಿಯೋ ಮಾಡ್ತಾಯಿದ್ದೀನಿ. ಹಾಗೆ ಗೈಸ್, ಇನ್ನು ಗಣೇಶ ಹಬ್ಬ ಬರ್ತಾ ಇದೆ. ಇನ್ನು ಎಷ್ಟು ದಿನ ಇದೆ ಎಕ್ಸಾಕ್ಟ್ಲಿ? 25 ಡೇಸ್ ಇದೆ. ಹಾಗೆ ಅದನ್ನು ಬಿಟ್ಟು ಹಾಕಿ ಗೈಸ್. ಎಲ್ಲರೂ ಬನ್ನಿ ಅಂತ ಕೇಳ್ಕೊತಾ, ಬನ್ನಿ ಗೈಸ್, ಎಲ್ಲರೂ ಮೀಟ್ ಆಗೋಣ ಇನ್ನು ಈ ಗಣೇಶ ಹಬ್ಬ ದಿವಸ. ಗೈಸ್, ಯಾರ್ಯಾರೆಲ್ಲ ನೋಡ್ತಾ ಇದ್ದೀರಾ, ನಿಮ್ಮ ಊರು ಬಂದು ಕಮೆಂಟ್ ಮಾಡಿ ಗೈಸ್. ಎಷ್ಟು ಜನ ನೋಡ್ತಾಯಿರ ಅಂತ ನಮ್ಗೊಂದು ಸ್ವಲ್ಪ ಇದು ಬರುತ್ತೆಲ್ಲ, ಅದಕ್ಕೆ ನೀವು ಎಲ್ಲೆಲ್ಲಿ ನೋಡ್ತಾಯಿದ್ದೀರಾ ಅಂತ ಸ್ವಲ್ಪ ಕಮೆಂಟ್ ಮಾಡಿ. ಯಾವ ಊರಿಂದ ನೋಡ್ತಾಯಿದ್ದೀರಾ ಕಮೆಂಟ್ ಮಾಡಿ ಗೈಸ್. ನನ್ನ ಫುಲ್ ಹೆಸರು ಬಂದು ಶ್ರೀಚರಣ್ GS, ಅಂದರೆ G ಅಂದರೆ ಗೊಂಡಗಟ್ಟಪುರ, ಆಮೇಲೆ S ಬಂದರೆ ನಮ್ಮ ಅಪ್ಪ ಹೆಸರು ಶ್ರೀನಿವಾಸ್ ಅಂತ. ಗೈಸ್, ಇನ್ನೊಂದು ಏನಾದರೆ, ನನ್ನ ಇನ್ಸ್ಟಾಗ್ರಾಮಲ್ಲಿ ಶ್ರೀಚರಣ್ ಅಫಿಷಿಯಲ್ 18 ಅಂತ. ಮತ್ತು ನನಗೆ ಜಾಸ್ತಿ ಇಷ್ಟ ಆದರೆ ನನ್ನ ಸೈಕಲ್ಲು ಬಂದು, ಅಂದರೆ ಜಾಸ್ತಿ ಇದೆಲ್ಲ ಬಿಡಿ ಹೇಳೋಕ್ಕಾಗಲ್ಲ, ಅದು ಜಾಸ್ತಿ ಇಷ್ಟ ನನಗೆ. ಸೊ ಅದಕ್ಕೋಸ್ಕರ. ಆಮೇಲೆ ಅದಕ್ಕಿಂತ ಹೆಚ್ಚು ನಮ್ಮ ಫ್ಯಾಮಿಲಿ ಮೆಂಬರ್ಸು ಗೊತ್ತಲ್ಲ. ಆಮೇಲೆ ಗೈಸ್, ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ. ಗೈಸ್, ಇನ್ನೊಂದು ಥ್ಯಾಂಕ್ ಯು. ನಿಮ್ಮ ಕಮೆಂಟ್ಸು ನೋಡಿ ನನಗೆ ಒಂದು ಸ್ವಲ್ಪ ಖುಷಿಯಾಗುತ್ತೆ, ಏಕೆಂದರೆ ಫ್ಯಾನು ಮೊನ್ನೆ ತಾನೇ ನನ್ನ ನೋಡಿ ಮಾತಾಡಿಸಿದ್ದಾರೆ ನಮ್ಮ ಸಬ್ಸ್ಕ್ರೈಬರು. ನನಗೆ ತುಂಬ ಖುಷಿಯಾಯಿತು. ಫ್ಯಾನ್ ಫಾಲೋವರ್ಸ್ ಇದ್ದಾರೆ ನನಗೂ ಅಂತ ಹೇಳುತ್ತಾ ನನಗೂ ಖುಷಿಯಾಗುತ್ತೆ. ಆದರೆ ನೀವು ಒಂದು ಕಮೆಂಟ್ ಮಾಡಿ, ನೀವು ಯಾವ ಊರಿಂದ, ಅಂದರೆ ಯಾವ ವಿಲೇಜಿಂದ ನೋಡ್ತಾ ಇದ್ದೀರಾ ಅಂತ ಕಮೆಂಟ್ ಮಾಡಿ. ನಾನು ಒಂದು ಸ್ವಲ್ಪ ತಿಳ್ಕೊತೀನಿ ಎಷ್ಟುವರೆಗೆ ರೀಚ್ ಆಗಿದೆ ಅಂತ. ಗೈಸ್, ಪ್ಲೀಸ್ ಕಮೆಂಟ್ ಮಾಡಿ. ಮತ್ತು ಗೈಸ್, ನನಗೆ ಡ್ಯಾನ್ಸಿಂಗ್ ಅಂದರೆ ನನ್ನ ಫ್ಯಾಷನ್ನು. ಮತ್ತು ಸಿಂಗಿಂಗು ಅಷ್ಟು ಆಡ್ತೀನಿ, ಅಂದರೆ ಅಷ್ಟು ಕ್ಲೀನಾಗಿ ಗೊತ್ತಿಲ್ಲ, ಒಟ್ನಾಗ ಆಡ್ತೀನಿ ಗೈಸ್. ಸಿಂಗಿಂಗು, ಡ್ಯಾನ್ಸಿಂಗ್ ಮಾತ್ರ ಆಡ್ತೀನಿ, ಚೆನ್ನಾಗಿ ಆಡ್ತೀನಿ, ಪರವಾಗಿಲ್ಲ. ಗೈಸ್, ಇನ್ನೊಂದು ಏನಂದರೆ, ನೀವು ಅನ್ಕೊತೀರಾ, ಹೇಳೋಕ್ಕಾಗಲ್ಲ ಬಿಡಿ ಗೈಸ್, ನಿಮಗೂ ಗೊತ್ತಿರ್ತೈತೆ ಅನ್ಕೊತೀನಿ. ಅದೇ ಗೈಸ್, ಏನಿಲ್ಲ, GF ನಮ್ಗ್ಯಾರೂ ಇಲ್ಲ, ನಾವು ಸಿಂಗಲ್ಲೇ. ಓಕೆನಾ? ನೀವು ಅಂದ್ಕೊಂಡಿರ್ತೀರಾ ಇವಕ್ಕೆಲ್ಲೋ ಇದ್ದಾರೆ ಅಂತ. ಇಲ್ಲ ಗೈಸ್, ನಾವು ಸಿಂಗಲ್ಲು, ಏನೂ ಇಲ್ಲ. ನಮ್ಮ ಇದು ಅಂದರೆ, ನಾವು ಯಾವುದು ಇದ್ರ ಮೇಲೆ ಫೋಕಸ್ ಜಾಸ್ತಿ ಮಾಡ್ತೀರೋ ಅದು ಸಕ್ಸಸ್ ಆಗೇ ಆಗುತ್ತೆ. ಇಲ್ಲ ಅಂತ ಹೇಳೋಕ್ಕಾಗಲ್ಲ, ಸಕ್ಸಸ್ ಆಗೇ ಆಗುತ್ತೆ. ಇವಾಗ ನಾನು ಯೂಟ್ಯೂಬ್ ಚಾನಲ್ ಮಾಡ್ತಾಯಿದ್ದೀನಿ, ಆದರೆ ಒಂದಲ್ಲ ಒಂದು ದಿವಸ ಜಾಸ್ತಿ ಸಕ್ಸಸ್ ಆಗೇ ಆಗುತ್ತೆ ಅಲ್ಲ, ಒಂದು ಸ್ವಲ್ಪ ಮೇಲೇ ಸಕ್ಸಸ್ ಆಗುತ್ತೆ. ಸೊ ಅದಕ್ಕೋಸ್ಕರ ನಾನು ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡೋಣ ಅಂದ್ಕೊಂಡಿದ್ದೆ. ನಾನು ಮೇ ಬಿ 6-7 ಮಂತ್ಸ್ ಆಯಿತು. ಡಿಸೆಂಬರಾಗಿ ಸ್ಟಾರ್ಟ್ ಮಾಡಿದ್ದು, December 9 ಸ್ಟಾರ್ಟ್ ಮಾಡಿದ್ದು. ಅವಾಗಿಂದ ನಾನು ನನ್ನ ಬಗ್ಗೆ ಇಂಟ್ರಡ್ಯೂಸ್ ಮಾಡಿಲ್ಲ. ಇದು ಐಡಿಯಾನೇ ಬಂದಿಲ್ಲ, ನಾನು ಇಂಟ್ರಡ್ಯೂಸ್ ಮಾಡ್ತೀನಿ ಅಂತ ಐಡಿಯಾನೇ ಬಂದಿಲ್ಲ. ಸೊ ಅದಕ್ಕೋಸ್ಕರ ನಾನು ಇಂಟ್ರಡ್ಯೂಸ್ ಮಾಡಬೇಕು ಅಂತ ಇದು ಶಾರ್ಟ್ ಹಾಕಿದ್ದೆ, ಅಂದರೆ ಇದು ರೀಲ್ಸು ಯೂಟ್ಯೂಬಾಗೆ ಹಾಕಿದ್ದೆ. ಅದು ರೀಚ್ ಆಯಿತು. ಒಂದು 121 ಮೆಂಬರ್ಸ್ ನೋಡಿದ್ದಾರೆ. ಎಷ್ಟು ಜನ ವೆಯ್ಟ್ ಮಾಡ್ತಾಯಿದ್ದೀರಾ ನನಗೂ ಗೊತ್ತಿಲ್ಲ. ವೆಯ್ಟ್ ಮಾಡ್ತಾಯಿದ್ದೀರಾ ಅಂದರೆ ಒಂದು ಕಮೆಂಟ್ ಮಾಡಿ. ಹಾಗೆ ಗೈಸ್, ಇನ್ನು ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡ್ತಾಯಿರಿ ಅಂತ ಹೇಳುತ್ತಾ ಗೈಸ್, ಇನ್ನೊಂದು ಏನಂದರೆ, ನನಗೆ
ತುಂಬ ಇಷ್ಟ ಅಂದರೆ ಫ್ರೆಂಡ್ಸು ಅವರು ನನಗೆ ಚಿಕ್ಕ 13 ಇಯರ್ಸಿಂದ ಇದ್ದಾರೆ. 4 ಜನ ಫ್ರೆಂಡ್ಸ್ ಅಂದರೆ ನನಗೆ ಜಾಸ್ತಿ ಇಷ್ಟ. ಓಕೆನಾ, ಫ್ರೆಂಡ್ಸ್ ಅಂದರೆ ನನಗೆ ಜಾಸ್ತಿ ಇಷ್ಟ. ಮತ್ತು ನನ್ನ ಪರ್ಸ್ನಲ್ಲೆಲ್ಲ ಅವ್ರಿಗೆ ಹೇಳ್ಕೊಂಡಿದ್ದೀನಿ, ಅವ್ರ ಪರ್ಸನೆಲ್ಲ ನನಗೂ ಹೇಳಿದ್ದಾರೆ. ನಾನು ಯಾರಿಗೂ ಹೇಳಿಲ್ಲ, ಅವರು ಯಾರಿಗೂ ಹೇಳಿಲ್ಲ. ಅದೇ ಅಲ್ಲ ಫ್ರೆಂಡ್ಶಿಪ್ ಮಧ್ಯೆ ಎಲ್ಲ ಇಲ್ಲೇ ಇರಬೇಕು. ಪರ್ಸನಲ್ ಎಲ್ಲ ಹೇಳ್ಕೊಳೋದು. ಅವರು ನೋಡ್ತಾ ಇರ್ತಾರೆ, ನೀವು ಕಮೆಂಟ್ ಮಾಡಿ ನೋಡ್ತಾ ಇದ್ದೀರಲ್ಲ. ನಮ್ಮ ಫ್ರೆಂಡ್ಸ್ ಎಲ್ಲ ಇದು ಎಸ್ ಅಂತ ಕಮೆಂಟ್ ಮಾಡಿ, ಡನ್ ಅಂತ ಕಮೆಂಟ್ ಮಾಡಿ, ಎಮೋಜಿ ಕಮೆಂಟ್ ಮಾಡಿ. ಹಿಂಗೆ ಗೈಸ್, ಇನ್ನೇನು ತಿಳ್ಕೊತೀರಾ ಅಂದರೆ ನೆಕ್ಸ್ಟು ಇದು ಪಾರ್ಟ್ 2 ಬಿಡ್ತೀನಿ. ಇದು ನಾಳೆ ಕೂಡ ಕಂಟಿನ್ಯೂ ಆಗಿರ್ತೈತೆ. ಮಂಡೇ ಸಾರಿ ಗೈಸ್, ಮಂಡೇ ಅಲ್ಲ ಸಂಡೇ. ನಾಳೆ ಇವತ್ತು ಸ್ಯಾಟರ್ಡೇ, ನಾಳೆ ಸಂಡೇ ಗೈಸ್. ನಾಳೆ ಕಂಟಿನ್ಯೂ ಆಗುತ್ತೆ ಬ್ಲಾಗು. ನೋಡಿ, ಇವತ್ತು ಇದು ಈ ಕಡೆ ಕೈ ಹಿಡ್ಕೊಂಡು ಗೈಸ್ ಕೈ ನೋವು ಬಂದುಬಿಟ್ಟಿದೆ. ಅದಕ್ಕೆ ಈ ಕಡೆ ಕೈಯಲ್ಲಿ ಇಟ್ಕೊಳ್ಳೋಣ. ಈಗ ಗೈಸ್ ಒಂದು ನಿಮಿಷ. ಗೈಸ್, ಈ ಕಡೆ ಕೈ ನೋತೈತೆ, ಅದಕ್ಕೋಸ್ಕರ ಈ ಕಡೆ ಕೈಯಿಂದ ಮಾಡ್ತಾಯಿದ್ದೀನಿ. ಸೊ ಗೈಸ್, ಇನ್ನು ಏನು ಬೇಕು, ನಮ್ಮ ಫ್ರೆಂಡ್ಸು ಎಲ್ಲ ಗೈಸ್, ಇನ್ನು ಏನು ಗೊತ್ತಾ, ಇನ್ನು ಇಂಡಿಪೆಂಡೆನ್ಸ್ ಡೇ ಬರ್ತೈತೆ. ಇನ್ನೇನು ಇಲ್ಲ ಅಂದ್ರೂ ಒಂದು 13 ಡೇಸ್ ಇದೆ, ಕರೆಕ್ಟಾಗಿ 13 ಡೇಸ್ ಇದೆ. ಅವಾಗೂ ಒಂದು ಒಳ್ಳೆ ಕಂಟೆಂಟು ಅಂದ್ಕೊತೀನಿ. ನಮ್ಮದು ಒಂದು ಸ್ಕಿಟ್ ಇದೆ, ಅದು ನೋಡಿ. ಅದೊಂಥರ ಕಂಟೆಂಟು ಚೆನ್ನಾಗಿ ಬರ್ತೈತೆ. ಆ ದಿನವೂ ನಮ್ಮ ಅಕ್ಕದು ಬರ್ಡೇ ಇದೆ, ಅದು ಕಂಟಿನ್ಯೂ ಆಗುತ್ತೆ. ಫುಲ್ ಡೇ ಎಲ್ಲ ಕಂಟಿನ್ಯೂ ಆಗುತ್ತೆ ಆ ಬ್ಲಾಗು ನೋಡಿ. ಇಂಡಿಪೆಂಡೆನ್ಸ್ ಡೇ ದಿನ ಅದು ಫುಲ್ ಬ್ಲಾಗ್ ಬರುತ್ತೆ. ಹಾಗೆ ನಮ್ಮ ಫ್ರೆಂಡ್ಸ್ ಎಲ್ಲ ಮೀಟ್ ಮಾಡಿಸ್ತೀನಿ. ಹಾಗೆ ಹೇಳ್ದಂಗೆ ಗೈಸ್, ನಮ್ಮ ಕ್ಲಾಸ್ಮೇಟ್ಸ್ ಎಲ್ಲ ಮೀಟ್ ಮಾಡಿಸ್ತೀನಿ. ಆದರೆ ನಾವು ಗೊತ್ತಲ್ಲ, ನಾವು ಅಷ್ಟೊಂದು ಜನ ಮಾತಾಡ್ಸಲ್ಲ. ನಂಗೆ ಗೊತ್ತಿರೋದಂದರೆ ನಮ್ಮ ಫ್ರೆಂಡ್ಸೇ, ಯಾಕಂದರೆ ಅವರು 13 ಇಯರ್ಸಿಂದ ಇದ್ದಾರೆ, 4 ಜನ. ಓಕೆನಾ, ಅವ್ರನ್ನ ಮೀಟಪ್ ಮಾಡಿಸ್ತೀನಿ. ಹಾಗೆ ಎಲ್ಲರೂ ನೋಡಿ, ಎಲ್ಲ ಡ್ಯಾನ್ಸು, ವೆಲ್ಕಮ್ ಡ್ಯಾನ್ಸು, ಸಿಂಗಿಂಗು ಮತ್ತು ಸ್ಕಿಟ್ಟು ಎಲ್ಲ ಇರ್ತೈತೆ. ಪಿರಮಿಡ್ಡು ಮತ್ತು ಬ್ಯಾಂಡ್ ಸೆಟ್ಟು ಗೈಸ್. ಬ್ಯಾಂಡ್ ಸೆಟ್ ಇದೆ, ನನ್ನ ಬೇಡ ಅಂತ ಹೇಳ್ಬಿಟ್ಟೆ, ಅದಕ್ಕೋಸ್ಕರ ಬಿಡಿ. ಆ ಬ್ಯಾಂಡ್ ಸೆಟ್ಟು ಯಾರು ಕೈ ನೋವುತ್ತೈತೆ, ಅದು ಅಂದರೆ ಸೈಡ್ ಡ್ರಮ್ ಹೊಡಿದಾಗ ಒಂದು ಸ್ವಲ್ಪ ಕೈ ನೋವುತ್ತೆ, ಅದಕ್ಕೆ ಬೇಡ ಅಂತ ಹೇಳಿದೆ. ನನಗೂ ಸ್ವಲ್ಪ ಇಂಟ್ರೆಸ್ಟ್ ಇದ್ದಿರ ಬ್ಯಾಂಡ್ ಸೆಟ್ ಇದ್ದು. ಸೊ ಅದಕ್ಕೋಸ್ಕರ ಅದು ಬ್ಯಾಂಡ್ ಸೆಟ್ ಇಸ್ಕೊಂಡಿಲ್ಲ. ನಾನು ಒಂದು ಸ್ಕಿಟ್ಟಲ್ಲಿ ಇದ್ದೀರಿ, ನಮ್ಮ ಕ್ಲಾಸ್ಮೇಟ್ ಎಲ್ಲ. ಅದು ಸ್ಕಿಟ್ಟು ಮುಗಿಸಿ ಗೈಸ್, ಅದು ಒಂದು ಸ್ವಲ್ಪ ನಂದು ಅಷ್ಟೊಂದು ಡೈಲಾಗ್ಸ್ ಏನಿಲ್ಲ, ಕಮ್ಮಿನೇ ಇರೋದು. ಆಮೇಲೆ ಇದು ನಾನು 7 ಪಟ್ಟಿಯಿಂದ ಮಾಡ್ತಾ ಇರೋದು ಒಂದು ಇದು ಅಂದರೆ ಬ್ರಿಟಿಷ್ ಮೆಸೆಂಜರು ಮತ್ತು ಇದು ಸೋಲ್ಜರು ಅಂದರೆ ಶೂಟ್ ಮಾಡೋದು ಗೈಸ್. ಓಕೆನಾ, ಇನ್ನು ಏನೇನು ತಿಳ್ಕೊಬೇಕು, ಇನ್ನು ಏನೇನು ಕ್ವಶನ್ ಇದೆ ನಿಮ್ಮ ಹತ್ರ, ನನಗೂ ಗೊತ್ತಿಲ್ಲ. ಇವತ್ತು ಅಂದರೆ ನಾಳೆ ಎಂಡಾಗುತ್ತೆ ಇದು ಬ್ಲಾಗು. ಅವಾಗ ಕಮೆಂಟ್ ಮಾಡಿ ಇನ್ನು ಏನೇನು ಕ್ವಶನ್ ಇದೆ ಎಲ್ಲ ತಿಳಿಸಿ ನನಗೆ, ನಾನು ನಿಮಗೆ ಉತ್ತರ ಕೊಡ್ತೀನಿ ಅಂತ ಹೇಳುತ್ತಾ. ಇದು ಪಾರ್ಟ್ 1. ಪಾರ್ಟ್ 2 ಇನ್ನು ನೀವು ಪಾರ್ಟ್ 2 ಮತ್ತು ಪಾರ್ಟ್ 2 ಅಂತ ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಏನೇನು ನನ್ನ ಬಗ್ಗೆ ತಿಳಿಬೇಕು ಅಂತ ಕ್ವಶನ್ನು ಹೇಳಿ. ಓಕೆನಾ ಗೈಸ್, ಯಾರು ಅಂದ್ಕೊಬೇಡ ಇವರು ಮಿಂಗಲ್ ಆಗಿದೆ ಅಂತ. ಗೈಸ್ ಯಾವುದೂ ಇಲ್ಲ, ನಾನು ಸಿಂಗಲ್ಲೇ. ಓಕೆನಾ, ಒಂದು ಸ್ವಲ್ಪ ಕೆಲವು ಜನ ಅಂದ್ಕೊಂಡಿದ್ದಾರೆ ನಾನು ಮಿಂಗಲ್ ಆಗಿದ್ದೀನಿ ಅಂತ. ಯಾವುದೂ ಇಲ್ಲ ಗೈಸ್, ನಾವು ಸಿಂಗಲ್ಲೇ, ಯಾವತ್ತಿದ್ರೂ ಸಿಂಗಲ್ಲೇ ನಾವು. ಸೊ ಆ ಮ್ಯಾಟ್ರ್ ಬಿಟ್ಬಿಡಿ, ಇವಾಗೇನೂ ಇಲ್ಲ ಗೈಸ್. ನನ್ನ ಬಗ್ಗೆ ತಿಳ್ಕೊಂಡಿದ್ದೀರಲ್ಲ, ನನ್ನ ಫುಲ್ ಹೆಸರು ಬಂದು ಟೀಚರ್ ಆ್ಯಂಡ್ GS. ಹಾಗೆ ನಾವು ಅಂದರೆ ಯೂಟ್ಯೂಬಲ್ಲಿ ಸಕ್ಸಸ್ ಆಗಬೇಕು ಗೈಸ್, ಹೇಳ್ತಾ ಇದ್ದೀನಿ. ನಾನು ಯೂಟ್ಯೂಬಲ್ಲಿ ಒಂದು ಸ್ವಲ್ಪ ಮೇಲೇ ಹೋಗಬೇಕು ಗೈಸ್. ನಿಮ್ಮ ಸಪೋರ್ಟಿಂದ ನಾನು ಮೇಲಕ್ಕೆ ಹೋಗ್ತಾಯಿದ್ದೀನಿ. ಓಕೆನಾ, ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡ್ತಾಯಿರಿ ಅಂತ ಹೇಳುತ್ತಾ, ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಈ ವಿಡಿಯೋಗೆ ಎಷ್ಟು ಕಮೆಂಟ್ಸ್ ಬರುತ್ತೋ ನಾನು ಎಕ್ಸೆಪ್ಟ್ ಮಾಡ್ತಾ ಇಲ್ಲ. ಜಾಸ್ತಿ ಕಮೆಂಟ್ ಬಂದರೆ ಮತ್ತು ಗೈಸ್, ನಾನು ಇದು 3ನೇ ಸಲ ಹೇಳ್ತಾ ಇರೋದು, ನೀವು ಯಾವ ಊರಿಂದ ಅಂದರೆ ಯಾವ ವಿಲೇಜಿಂದ ನೋಡ್ತಾ ಇದ್ದೀರೋ ಅಂತ ಕಮೆಂಟ್ ಮಾಡಿ ಗೈಸ್. ನನಗೆಲ್ಲ ತಿಳಿಸಿ. ನಾನು ಇಷ್ಟು ಗಂಟ ಈ ಊರು ಗಂಟ ರೀಚ್ ಆಗ್ತಿದ್ದೆ, ಇನ್ನೂ ಮಾಡ್ಬೇಕು, ನಾನು ಇನ್ನೂ ವೀಡಿಯೋ ಬರಬೇಕು ಅಂತ ನನಗೊಂದು ಸ್ವಲ್ಪ ಕಾನ್ಫಿಡೆಂಟ್ ಬರುತ್ತೆ. ಅದಕ್ಕೋಸ್ಕರ ಹೇಳುತ್ತಾ ಗೈಸ್, ಯಾವ ಊರಂತ ನಿಮ್ಮದು ಕಮೆಂಟ್ ಮಾಡಿ. ನಾನು ನಮ್ಮ ಫ್ಯಾಮಿಲಿನ ಇಂಟ್ರೊಡ್ಯೂಸ್ ಮಾಡ್ತೀನಿ. ಹಾಯ್, ನಮ್ಮಣ್ಣ
ಗೈಸ್ ಇವಾಗ ಇನ್ನೂ ಸ್ಟಾರ್ಟ್ ಆಗಿಲ್ಲ. ಸ್ಟಾರ್ಟ್ ಆದಮೇಲೆ ಒಂದು ಸ್ವಲ್ಪ ಕಾಮಿಡಿನೂ ಇರುತ್ತೆ. ಒಟ್ಟಾಗಿ ಚೆನ್ನಾಗೈತೆ ಗೈಸ್, ನೋಡಿ ಎಂಜಾಯ್ ಮಾಡಿ. ಸ್ವಲ್ಪ ಕ್ಲಿಪ್ ಆಗ್ತಿರ್ತೀನಿ ನೋಡಿ. ನೀನು ಹೆದರುಗಂತದಕ್ಕ ಹೇಳ ಹೇಳ. ಎಲ್ಲ ಆಗೋದ್ಮೇಲೆ ಇವಾಗ ಫುಲ್ ಟ್ರಾಫಿಕ್ಕು ನೋಡೋದಾದ್ರೆ ಫುಲ್ ಟ್ರಾಫಿಕ್ ಆಗೈತೆ. ಇವಾಗ ಏನಿಲ್ಲ ಮನೆಗೆ ಹೋಗೋದು ಅಷ್ಟೇ. ಚೆನ್ನಾಗಿದೆ ಗೈಸ್, ಇಲ್ಲೇನು ಕೇಳಿಸ್ತಾ ಇಲ್ಲ, ಫುಲ್ ಟ್ರಾಫಿಕ್. ವಿಡಿಯೋ ಎಲ್ಲ ನೋಡಿ ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಗೈಸ್ ನೋಡೋದಾದರೆ ಫುಲ್ ಜೋರಾಗಿ ಮಳೆ ಬರ್ತೈತೆ. ಬಂದಿದ ತಕ್ಷಣ ಫುಲ್ ಜೋರು ಅಲ್ಲಿಂದ ಇಳಿಯುವಾಗ ನಾವು ಊಟ ಎಲ್ಲ ಮುಗಿಸಿ ಜೋರಾಗಿ ಫುಲ್ ಮಳೆ ಬಂದಿತ್ತು. ಹಾಗೆ ನೋಡಿ ಸಿಕ್ಕಾಪಟ್ಟೆ ಮಳೆ ಜಾಸ್ತಿ ಬಂದ್ಬಿಟ್ಟಿತ್ತು ಒಂದು ದಿವಸದಲ್ಲಿ. ಸೊ ಗೈಸ್ ನೆಕ್ಸ್ಟು ಪಾರ್ಟ್ 2ಗೆ ವೆಯ್ಟ್ ಮಾಡಿ. ಅದೇ ನಿಮ್ಮಲ್ಲಿ ಏನೇನು ಕ್ವಶನ್ ಇದೆ ಎಲ್ಲ ಕೇಳಿ ನಾನು ಅದಕ್ಕೆ ಇನ್ನು ಪಾರ್ಟ್ 2 ಮಾಡ್ತೀನಿ. ಸೊ ಗೈಸ್ ಇನ್ನು ಯಾರ್ಯಾರಿಗೆ ಒಂದು ವೀಡಿಯೋ ಬೇಕು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ. ಜಾಸ್ತಿ ಕಮೆಂಟ್ ಮೇಲೆ ಡಿಪೆಂಡ್ ಆಗಿರೋದು. ಕಮೆಂಟ್ ಜಾಸ್ತಿ ಹಾಕಿದವ್ರಿಗೆ ಆ ವಿಡಿಯೋ ಬಿಡ್ತೀನಿ, ಓಕೆನಾ? ಕಮೆಂಟ್ ಜಾಸ್ತಿ ಮಾಡಿ ಹಾಕ್ತೀನಿ ವಿಡಿಯೋ. ಅದೇ ನಾನು ವಿಡಿಯೋ ಮಾಡಿ ಎಲ್ಲ ಇದಾಗಬೇಕಲ್ಲ, ಎಡಿಟಿಂಗ್ ಎಲ್ಲ ಮಾಡಬೇಕಲ್ಲ. ಎಡಿಟಿಂಗು ನಮ್ಮ ಅಣ್ಣ ಮಾಡ್ತಾರೆ.